ಹಲೋ ವೆಲ್ಕಮ್ ಟು ಅನುಸ್ ಕಿಚನ್. ಇವತ್ತು ಫ್ರೈಡ್ ರೈಸು ನನ್ನ ಸ್ಟೈಲಲ್ಲಿ ನಾನು ತೋರಿಸ್ತಾ ಇರೋದು. ಆಮ್, ತುಂಬ ಟೇಸ್ಟ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಆ್ಯಂಡ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಇಷ್ಟೇ: ಬೀನ್ಸು, ಮತ್ತು ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಕ್ಯಾಪ್ಸಿಕಮ್ಮು ಸಣ್ಣದಾಗಿ ಹೆಚ್ಚಿಡ್ಕೊಳ್ತೀನಿ ಎಲ್ಲದು. ಹಾಗೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ತೀನಿ. ಮತ್ತು ನಾನೇ ಇಲ್ಲಿ ಜಿಂಜರ್ ಮತ್ತು ಗಾರ್ಲಿಕ್ನ ಗ್ರೇಟ್ ಮಾಡಿದ್ದೀನಿ, ಫ್ಲೇವರ್ ಇನ್ನೂ ಚೆನ್ನಾಗಿ ಕೊಡುತ್ತೆ ಹಾಗಾಗಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಯಾಕೆ ಜಿಂಜರ್ ಗಾರ್ಲಿಕ್ ಗ್ರೇಟ್ ಮಾಡಿದೆ ಅಂತಂದರೆ, ಪೇಸ್ಟಲ್ಲಿ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಅಂತಷ್ಟೇ. ಮತ್ತು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋದು ಕಿರಿಕಿರಿ ಹಾಗಾಗಿ. ಇಲ್ಲಿ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಳ್ತೀನಿ. ಇಲ್ಲಿ ಮೇಯ್ನಾಗಿ ನಾನು ಕ್ಯಾಬೇಜ್ ಯೂಸ್ ಮಾಡಲ್ಲ. ಯಾಕೆ ಅಂತಂದರೆ ಯೂಸ್ ಮಾಡ್ದೇ ಒಂದ್ಸಲ ಟ್ರೈ ಮಾಡಬೇಕು ಅಂತಷ್ಟೇ. ಇದು ಚೆನ್ನಾಗಾಗುತ್ತೆ. ನಾನು ಹೆಚ್ಚಾಗಿ ಕ್ಯಾಬೇಜ್ ಯೂಸ್ ಮಾಡಲ್ಲ, ಇಷ್ಟ ಆಗಲ್ಲ ಮನೇಲಿ ಹಾಗಾಗಿ. ಆ್ಯಂಡ್ ಇದಕ್ಕೆ ಈರುಳ್ಳಿನ ಹಾಕ್ತಾಯಿದ್ದೀನಿ, ಮತ್ತು ಹಾಗೆಯೇ ಕ್ಯಾಪ್ಸಿಕಮ್ಮು, ಉದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಮತ್ತು ಸಪೂರಕ್ಕೆ ಹೆಚ್ಕೊಂಡಿರೋ ಕ್ಯಾಪ್ಸಿಕಮ್ಮು, ಇದಿಷ್ಟು ಇದೆಲ್ಲವನ್ನು ಹೈ ಫ್ಲೇಮ್ನಲ್ಲೇ ಹುರಿಬೇಕು. ಲೋ ಫ್ಲೇಮಲ್ಲಿ ಹುರಿದ್ಬಿಟ್ರೆ ವೆಜಿಟೇಬಲ್ಸ್ ಕ್ರಂಚಿನೆಸ್ ಹೋಗಿಬಿಡುತ್ತೆ. ಆಮೇಲೆ ಅದೊಂಥರ ಪಲ್ಯದ ಟೆಕ್ಸ್ಚರ್ ಬಂದುಬಿಡುತ್ತೆ. ಸೊ ಹೈ ಫ್ಲೇಮಲ್ಲಿ ಒಂದು 2 ನಿಮಿಷ ಎಲ್ಲದು ಬಾಡಿಸ್ಕೊಂಡ್ರೆ ಸಾಕು. ಇಲ್ಲಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಒಂದು 2 ನಿಮಿಷ ಬಾಡಿಸ್ಕೊಳ್ತಿದ್ದೀನಿ ಹೀಗೆ. ಚೆನ್ನಾಗಿರುತ್ತೆ. ಈ ಥರನೂ ಫ್ರೈಡ್ ರೈಸ್ ಒಂದ್ಸಲ ಟೇಸ್ಟ್ ಮಾಡಿ. ಇದು ನಮ್ಮ ಅಮ್ಮನ ರೆಸಿಪಿ. ಇದಕ್ಕೆ ಹಾಗೆ ಸಪೂರಕ್ಕೆ ಹೆಚ್ಚಿಟ್ಕೊಂಡಿರೋ ಕ್ಯಾರೆಟು, ಸ್ವಲ್ಪ ಬೀನ್ಸು, ಇಲ್ಲಿ ಫ್ರೆಂಚ್ ಬೀನ್ಸು ಯೂಸ್ ಮಾಡ್ಬೋದು, ಬಟ್ ನಾನು ಈ ಬೀನ್ಸ್ ಯೂಸ್ ಮಾಡಿದ್ದೀನಿ. ಆಪ್ಷನಲ್, ನಿಮ್ಗೆ ಯಾವ್ದು ಬೇಕು ಆ ಬೀನ್ಸ್ ಹಾಕ್ಕೊಳ್ಳಿ. ಮತ್ತು ಅಕಸ್ಮಾತ್ ನೀವು ಕ್ಯಾಬೇಜ್ ಯೂಸ್ ಮಾಡೋದಂತಾದರೆ ಈ ಟೈಮಲ್ಲಿ ಇಲ್ಲಿ ಹಾಕಿಬಿಟ್ರೆ ಆಯಿತು ಅಷ್ಟೇ. ಏನು ತುಂಬ ಡಿಫ್ರೆನ್ಸ್ ಏನು ನನಗೇನು ಅನಿಸಲ್ಲ ಟೇಸ್ಟಲ್ಲಿ. ನೋಡೋಣ. ಮತ್ತು ಇದನ್ನು ಮತ್ತೆ ಹೈ ಫ್ಲೇಮ್ನಲ್ಲೇ ಇದನ್ನು ವೆಜಿಟೇಬಲ್ಸ್ನು ಹೈ ಫ್ಲೇಮಲ್ಲೇ 2-3 ನಿಮಿಷ ಹುರ್ಕೊಳ್ಳೋದು, ಬೇಯಿಸೋದಲ್ಲ, ಹುರ್ಕೊಳ್ಳೋದು ಎಣ್ಣೆಯಲ್ಲಿ. ಆಮೇಲೆ ಈ ಥರ ಸ್ವಲ್ಪ ಬಾಡುತ್ತೆ ವೆಜಿಟೇಬಲ್ಸ್ ಎಲ್ಲ. ನೀಟಾಗಿ ಬಾಡಿಸ್ಕೊಂಬಿಟ್ಟು ಈಗ ಇದಕ್ಕೆ ಸಾಸ್ಗಳನ್ನೆಲ್ಲ ಹಾಕೋಣ. ಸಾಸ್ಗಳನ್ನು ಹಾಕೋಕ್ಕೆ ಫಸ್ಟ್ ನಾನಿಲ್ಲಿ ಚಿಲ್ಲಿ ಸಾಸ್ ಯೂಸ್ ಮಾಡ್ತೀನಿ, ಗ್ರೀನ್ ಚಿಲ್ಲಿ ಸಾಸು. ನಾನು ಜಿಂಜರ್ ಗಾರ್ಲಿಕ್ನ ಸ್ವಲ್ಪ ತೊಗೊಂಡೆ. ಯಾಕೆ ಅಂತಂದರೆ ಇಲ್ಲಿ ಇದರಲ್ಲೂ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದು ಜಿಂಜರ್ದು ಫ್ಲೇವರು, ಗಾರ್ಲಿಕ್ ಫ್ಲೇವರ್ ಎಲ್ಲ ಸಾಸ್ಗಳಲ್ಲೂ ಇರುತ್ತೆ ಹಾಗಾಗಿ. ಮತ್ತು ಸಾಲ್ಟು ಸ್ವಲ್ಪ ಕಡಿಮೆ ಹಾಕ್ಕೊಳ್ತೀನಿ, ಸಾಸಲ್ಲೂ ಸಾಲ್ಟ್ ಇರೋದ್ರಿಂದ. ಈಗ ಇದು ನೆಕ್ಸ್ಟು ನಾನು ಸೋಯಾ ಸಾಸ್ ಹಾಕಿದ್ದೀನಿ. ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಸಕ್ಕರೆ ಹಾಕಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಟೇಸ್ಟಿಂಗ್ ಪೌಡ್ರೆಲ್ಲ ಯೂಸ್ ಮಾಡಲ್ಲ ಮನೆಯಲ್ಲಿ, ಯಾರೂ ಯೂಸ್ ಮಾಡಲ್ಲ ಇತ್ತೀಚೆಗಂತೂ. ಅವೇರ್ನೆಸ್ ಬಂದುಬಿಟ್ಟಿದೆ ಅದ್ರ ಬಗ್ಗೆ. ಈಗ ನೀಟಾಗಿ ಸಾಸ್ಗಳು ಆ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಎಲ್ಲ ಒಟ್ಟಿಗೆ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಎಲ್ಲ ಹೈ ಫ್ಲೇಮಲ್ಲೇ ನಾನಿಲ್ಲಿ ಫ್ರೈ ಮಾಡ್ತಾ ಇರೋದು. ಇಲ್ಲಾಂತರ ನಾನು ಆಗಲೇ ಹೇಳ್ದಂಗೆ ಪಲ್ಯದ ಥರ ಆಗಿಬಿಡುತ್ತೆ ಅಂತಷ್ಟೇ. ಟ್ರೈ ಮಾಡಿ ರೆಸಿಪಿನ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ನೋಡ್ತಾ ಇದ್ದೀರಲ್ಲ ರೆಸಿಪಿ, ಹಾಗೆ ಸಬ್ಸ್ಕ್ರೈಬು ಮಾಡಿ. ಮತ್ತು ಇಲ್ಲಿ ಖಾರಕ್ಕೆ ನಾನು ಗ್ರೀನ್ ಚಿಲ್ಲಿ ಯೂಸ್ ಮಾಡ್ತಿಲ್ಲ, ಪೆಪ್ಪರ್ ಪೌಡ್ರ್ ಯೂಸ್ ಮಾಡ್ತಿದ್ದೀನಿ. ಗ್ರೀನ್ ಚಿಲ್ಲಿ ಹಾಕ್ಬೋದು, ಏನು ತೊಂದರೆ ಇಲ್ಲ, ಬಟ್ ನಾನು ಹಾಕಲಿಲ್ಲ ಅಷ್ಟೇ. 2-3 ಥರ ಫ್ರೈಡ್ ರೈಸ್ ಮಾಡ್ತೀನಿ, ಅದರಲ್ಲಿ ಇದೊಂಥರ. ಇಲ್ಲಿ ಒಂದು ನಾನು ಮಿಸ್ಟೇಕ್ ಮಾಡಿದೆ ಏನಂತಂದರೆ, ಬಿಸಿ ಅನ್ನನ ಹಾಕಿಬಿಟ್ಟೆ ಯಾವುದೋ ತಲೆಯಲ್ಲಿ. ನೀವು ಅನ್ನ ತಣ್ಣಗಾದ್ಮೇಲೆ ಹಾಕಿ. ಯಾಕೆ ಅಂತಂದರೆ ಇದರಲ್ಲಿ ಅಂದರೆ ಆಮೇಲೆ ಅದು ಉದ್ರಾಗಿ ಬರುತ್ತೆ, ಬಟ್ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇದಕ್ಕೆ ಚಂದ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ನೀಟಾಗಿ ಸರ್ವ್ ಮಾಡಿಕೊಡಿ. ಎಲ್ಲರೂ ಇಷ್ಟಪಡ್ತಾರೆ. ನೀವು ಟ್ರೈ ಮಾಡಿ ರೆಸಿಪಿನ, ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ.